ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಒಬ್ಬರಾದ ಚಂದ್ರಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹವು ಮನಸ್ಸು, ಭಾವನೆಗಳು, ತಾಯಿ, ಸಂತೋಷ ಮತ್ತು ಮಾನಸಿಕ ಸ್ಥಿರತೆಯ ಪ್ರಮುಖ ಕಾರಕವಾಗಿದೆ. ಇದು ನೀರಿನ ಅಂಶವನ್ನು ನಿಯಂತ್ರಿಸುತ್ತದೆ ಮತ್ತು ವ್ಯಕ್ತಿಯ ಅಂತಃಪ್ರಜ್ಞೆ, ಸೃಜನಶೀಲತೆ ಹಾಗೂ ಆತ್ಮವಿಶ್ವಾಸವನ್ನು ರೂಪಿಸುತ್ತದೆ. ಚಂದ್ರನು ಜಾತಕದಲ್ಲಿ ಚಂದ್ರನ ರಾಶಿಯನ್ನು ನಿರ್ಧರಿಸುವ ಮೂಲಕ ವ್ಯಕ್ತಿತ್ವ ಮತ್ತು ಜೀವನದ ಏರಿಳಿತಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತಾನೆ. ಚಂದ್ರಗ್ರಹದ ಪ್ರಮುಖ ಮಹತ್ವಗಳನ್ನು ತಿಳಿಯೋಣ. ಮಾನಸಿಕ ಮತ್ತು ಭಾವನಾತ್ಮಕ ನಿಯಂತ್ರಕ. ಚಂದ್ರನು ಮನಸ್ಸಿನ ಅಧಿಪತಿ. ಬಲವಾದ ಚಂದ್ರನು ಮಾನಸಿಕ ಶಾಂತಿ, ಸೃಜನಶೀಲತೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ನೀಡಿದರೆ, ದುರ್ಬಲ ಚಂದ್ರನು ಖಿನ್ನತೆ ಮತ್ತು ಭಾವನಾತ್ಮಕ ಅಸ್ಥಿರತೆಗೆ ಕಾರಣವಾಗಬಹುದು. ಚಂದ್ರನು ತಾಯಿಯ ಸಂಕೇತ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ತಾಯಿ ಅಥವಾ ಮಾತೃ ಸಮಾನ ವ್ಯಕ್ತಿಗಳ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ. ಆರೋಗ್ಯ ಮತ್ತು ದೈಹಿಕ ಪ್ರಭಾವ. ಚಂದ್ರನು ಎದೆ, ಎಡಗಣ್ಣು ಮತ್ತು ದೇಹದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುತ್ತಾನೆ. ರಾಶಿ ಚಕ್ರ ಮತ್ತು ನಕ್ಷತ್ರ. ಕರ್ಕಟಕ ರಾಶಿಯವರು ಚಂದ್ರನ ಆಧಿಪತ್ಯದಲ್ಲಿ ಒಳಪಟ್ಟಿದ್ದಾರೆ. ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರಗಳಿಗೆ ಈತನೇ ಅಧಿಪತಿ ಕೂಡ ಆಗಿದ್ದಾನೆ. ರೂಪಕ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಭಾವನೆಗಳ ಏರಿಳಿತವನ್ನು ಪ್ರಚೋದಿಸುತ್ತದೆ. ಚಂದ್ರನನ್ನು ಬಲಪಡಿಸುವ ಪರಿಹಾರಗಳು. ಪ್ರತಿ ಸೋಮವಾರ ಶಿವನಿಗೆ ಹಾಲು ಅರ್ಪಿಸುವುದು, ತಾಯಿಯನ್ನು ಗೌರವಿಸುವುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯುವುದು, ಧ್ಯಾನ ಮತ್ತು ಓಂಕಾರ ಜಪವನ್ನು ಮಾಡುವುದು, ಮುತ್ತು ಧರಿಸುವುದು ಜ್ಯೋತಿಷ್ಯಗಳ ಸಲಹೆಯೊಂದಿಗೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಚಂದ್ರದೇವನ ಕುರಿತು ಮಾಹಿತಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.